ಏನು ಇವರು ತೆಂಗಿನಕಾಯಲ್ಲಿ ಆಟ ಆಡ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಕಲರ್ಫುಲ್ ಲೈಫ್ ಚಾನಲ್. ಈ ತೆಂಗಿನಕಾಯಿಂದ ಒಂದು ಪರಿಹಾರ ಹೇಳ್ತೀನಿ. ಏನು ಅಂತ ಅಂದರೆ, ನಿಮಗೆಲ್ಲ ಗೊತ್ತು ಇದು ಕಾರ್ತಿಕ್ ಮಾಸ ಅಂತ. ಈ ಕಾರ್ತಿಕ್ ಮಾಸದಲ್ಲಿ, ಅದು ನಾಳೆ ಬಂದ್ಬಿಟ್ಟು ಕೊನೆಯ ಕಾರ್ತಿಕ್ ಸೋಮವಾರ ಇದೆ. ಈ ಕಾರ್ತಿಕ್ ಮಾಸದಲ್ಲಿ ಒಂದು ಸಲ ಅದು ನದಿ ತೀರ ಸ್ನಾನ ಮಾಡಬೇಕಂತ. ನೀವು ನದಿ ಕಾಣ್ತಾ ಇದೆ, ನದಿ ತೀರದಲ್ಲಿ ಮುಳುಗಬೇಕು. 3 ಸಲ ಮುಳುಗಿ ಸೂರ್ಯನಿಗೆ ನಮಸ್ತೆ ಮಾಡಬೇಕಾಗುತ್ತೆ. ಸೂರ್ಯನ ನಮಸ್ತೆ ಮಾಡಿದ ತಕ್ಷಣ ಈ ಥರ ತೆಂಗಿನಕಾಯಿನ ತೊಗೊಬೇಕು. ಈ ತೆಂಗಿನಕಾಯಿನ ಅರ್ಧ ಹೋಳು ಮಾಡಬೇಕು ನೀವು. ಈ ಅರ್ಧ ಹೋಳು ಮಾಡಿದ್ಮೇಲೆ ಈ ಕಡೆ ಸಿಗುತ್ತಲ್ಲ, ಈ ಜುಟ್ಟಿನ ಭಾಗ ಬೇಡ, ಈ ಕಡೆ ಇರೋ ಭಾಗನ ನೀವು ತೊಗೊಬೇಕು. ಈ ಭಾಗನ ತೊಗೊಂಡು ಅದಕ್ಕೆ ಅರ್ಶಿನ ಕುಂಕುಮ ಇಟ್ಟು, ನಿಮಗೆಲ್ಲ ಗೊತ್ತಿದೆ ಕಾರ್ತಿಕ್ ಮಾಸದಲ್ಲಿ ಎಲ್ಲರೂ ದೀಪ ಬೆಳಗಿಸ್ತಾರೆ ಅಂತ. ಸೊ ಅದರಿಂದ ಈ ತೆಂಗಿನಕಾಯಿಂದ ನಾವಿವತ್ತು ದೀಪ ಬೆಳಗಿಸ್ಬೇಕಾಗುತ್ತೆ. ಈ ತೆಂಗಿನಕಾಯಿ ಈ ಭಾಗ ತೊಗೊಂಡು ಅದಕ್ಕೆ ಅರ್ಶಿನ ಕುಂಕುಮ ಇಟ್ಟು ಕೊಬ್ಬರಿ ಎಣ್ಣೆ ಅಥವಾ ತುಪ್ಪದ ಎಣ್ಣೆ ಹಾಕಿ 3 ಬತ್ತಿಗಳನ್ನ ಹಾಕಬೇಕಾಗುತ್ತೆ. 1 2 3 2 ಎಳೆದು 3 ಬತ್ತಿನ ಹಾಕಿ ಅದನ್ನ ಏನನ್ನು ನಾವು ಕರಿತೀವಿ ಅಂದರೆ ಶಿವ ವಿಷ್ಣು ಮಹೇಶ್ವರರ ಸ್ವರೂಪ ಅಂತ ನಾವು ಕರಿತೀವಿ. ಈ ಬತ್ತಿನ ನೀವು ದೇಗುಲದಲ್ಲಾಗಿರ್ಬೋದು ಅಥವಾ ನದಿ ತೀರದಲ್ಲಾಗಿರ್ಬೋದು ಬೆಳಗಿಸಿದ್ರೆ ನಮ್ಗೆ ಏನೇ ಸಕಲ ಕಷ್ಟಗಳಿಗೂ ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ಇದೆ. ನಾನು ತೋರಿಸ್ತೀನಿ ಯಾವ ರೀತಿ ಬೆಳಗಬೇಕು ಅಂತ. ನಾವಿಲ್ಲಿ ಬಂದಿದ್ದೀವಿ ನದಿ ತೀರ ಮಾಡಿ ದೀಪನ ಬೆಳಗಿಸೋಕ್ಕೆ. ಹಾಗಾದರೆ ನೀವು ಮಾಡ್ತೀರಾ ಅಂತ ನಂಬ್ಕೊಂತೀವಿ. ನಾಳೆ ಕೊನೆಯ ಸೋಮವಾರ ಆಗಿರೋದ್ರಿಂದ ನೀವು ಮಾಡಿ ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿ. ಅಕ್ಕಿ ಹಾಕಬೇಕು. ಮೊದಲು 3 ಇಡಿ ಅಕ್ಕಿ ಹಾಕಬೇಕು. ನಂತರ ತಟ್ಟೆಗೆ ಅರ್ಶಿನ ಕುಂಕುಮ ಇಡಬೇಕಾಗುತ್ತೆ. ಇಲ್ಲಿ ಓಂ ಅಂತ ಬರೀಬೇಕು. ಓಂ ಅಂತ ಬರೆದು ಅಲ್ಲೂ ಕೂಡ ಅರ್ಶಿನ ಕುಂಕುಮವನ್ನು ಇಡಬೇಕಾಗುತ್ತೆ. ನಾನು ಆಮೇಲೆ ಹೇಳಿದ್ರೆ ಕಾಯಿನ ಹೊಡ್ಕೊಂಡ್ಬರ್ಬೇಕು. ನಾನು ಹೊಡ್ಕೊಂಡ್ಬರ್ತೀನಿ. ಇದಕ್ಕೂ ಅರ್ಶಿನ ಕುಂಕುಮನ ಇಡಬೇಕು. ನಾನು ಹೊಡಿಬೇಕಾದ್ರೆ ಅದು ಮಧ್ಯಕ್ಕೆ ಸರಿಗೆ ಬಂದಿಲ್ಲ. ನೀವು ಕರೆಕ್ಟಾಗಿ ಮಧ್ಯಕ್ಕೆ ಹೊಡಿರಿ ಅಂತ. ಈ ಥರ 2 ತಗೊಂಡು ಜಾಯಿನ್ ಮಾಡಬೇಕು. ಜಾಯಿನ್ ಮಾಡಿ ಒಟ್ಟಿಗೆ ಮಾಡಿಕೊಂಡು ಇಡಬೇಕಾಗುತ್ತೆ. 3 ಕಡೆ ಈ ಥರ ಇಡಬೇಕು. ಹೆಜ್ಜೆ ವಸ್ತ್ರ, ಬ್ರಹ್ಮ ವಿಷ್ಣು ಮಹೇಶ್ವರ ನೆನೆಸ್ಕೊಂಡು ದೀಪ ಬೆಳಗಿಸ್ಬೇಕು. ಬ್ರಹ್ಮ ವಿಷ್ಣು ಮಹೇಶ್ವರ ನಮ್ಮ ಅಷ್ಟ ಎಲ್ಲ ಕಳಿ